ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ 3 ಪದಾರ್ಥಗಳಿಂದ ತಯಾರಿಸುವಂತಹ ಕಷಾಯ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನಕಾರಿ ಗೊತ್ತಾ? ಪ್ರತಿಯೊಬ್ಬರು ಕೂಡ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಕಷಾಯವನ್ನು ಕುಡಿಲೇಬೇಕು. ಈ ಕಷಾಯವನ್ನು ಕುಡಿದರೆ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿದೆ, ಇದನ್ನು ಯಾರು ಕುಡಿಬಹುದು, ಯಾರು ಕುಡಿಬಾರ್ದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ 3 ಪದಾರ್ಥಗಳಾದಂತಹ ಜೀರಿಗೆ, ಲವಂಗ, ದಾಲ್ಚಿನ್ನಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಕಷಾಯವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಕಷಾಯವನ್ನು ಕುಡಿಯೋದು ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳಿವೆ, ಆದರೆ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಷಾಯವನ್ನು ನಾವು ಯಾವ ರೀತಿ ತಯಾರು ಮಾಡಬಹುದು, ಈ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅನುಕೂಲಗಳಿವೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ 3 ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಬಳಸಿ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮೊದಲನೇದಾಗಿ ಜೀರಿಗೆ. ಇದು ನಮ್ಮ ಭಾರತೀಯ ಅಡುಗೆಯಲ್ಲಿ ಬಹಳಷ್ಟು ಉಪಯೋಗ ಆಗುವಂತಹ ಮಸಾಲೆ ಪದಾರ್ಥ. ಈ ಜೀರಿಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾಗಿ ಕಬ್ಬಿಣ, ಮ್ಯಾಂಗನೀಸ್, ಆಂಟಿ ಆಕ್ಸಿಡೆಂಟ್, ಫೈಬರ್. ಈ ಜೀರಿಗೆ ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದಂಥ ಒಂದು ಔಷಧಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎರಡನೇದಾಗಿ ಲವಂಗ. ಇದರಲ್ಲಿ ಎಜೋನಲ್ ಎಂಬಂತಹ ಒಂದು ಸಂಯುಕ್ತ ಇದ್ದು ಇದು ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳನ್ನು ಮಾಡಿಕೊಡುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಗಂಟಲು ನೋವು ಮತ್ತು ಶೀತವನ್ನು ಗುಣಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದಾಗಿ ದಾಲ್ಚಿನ್ನಿ. ಈ ದಾಲ್ಚಿನ್ನಿಯು ಬಹಳ ಸುವಾಸನೆಯನ್ನು ಹೊಂದಿರುವಂಥ ಒಂದು ಮಸಾಲೆ ಪದಾರ್ಥ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳಿವೆ, ಸಸ್ಯ ಸಂಯುಕ್ತಗಳಿವೆ. ನಾವಿದನ್ನು ಮಿತ ಪ್ರಮಾಣದಲ್ಲಿ ಬಳಸೋದು ಬಹಳ ಉತ್ತಮ. ಈ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕಷಾಯವನ್ನು ರೆಡಿ ಮಾಡೋಣ. ಈ ಒಂದು ಕಷಾಯವನ್ನು ಮಾಡಲಿಕ್ಕೆ ನಾನು 2 ಲೋಟದಷ್ಟು ನೀರನ್ನು ತಗೊಳ್ತಿದ್ದೇನೆ. ನೋಡಿ, ಸುಮಾರು ಇಷ್ಟು ದೊಡ್ಡ ಲೋಟದಲ್ಲಿ 2 ಲೋಟ ನೀರಿದು. ನಾನಿವಾಗ ಗ್ಯಾಸ್ನ ಆನ್ ಮಾಡಿದ್ದೇನೆ. ಸ್ವಲ್ಪ ನೀರು ಹೀಟ್ ಆಗಲಿ, ಆನಂತರ ನಾವು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕುವ. ನೋಡಿ, ಈಗ ನೀರು ಸ್ವಲ್ಪ ಬಿಸಿಯಾಗಿದೆ. ಗುಳ್ಳೆಗಳು ನಿಮಗೆ ಕಾಣ್ತಿರ್ಬೋದು. ಇಷ್ಟು ಬಂದರೂ ಕೂಡಲೇ ನಾವಿದಕ್ಕೆ ಒಂದಿಷ್ಟು ಜೀರಿಗೆಯನ್ನು ಹಾಕೊಳ್ತಿದ್ದೇವೆ. 1 ಸಣ್ಣ ತುಂಡು ಚಕ್ಕೆ, 2 ಲವಂಗ. ಇಷ್ಟನ್ನು ಹಾಕಿ ನಾವು ಇದನ್ನೀಗ ಚೆನ್ನಾಗಿ ಕುದಿಸಬೇಕು. ಎಷ್ಟು ಕುದಿಸಬೇಕು ಅಂತಂದರೆ, ನಾವು ಹಾಕಿರುವಂಥ 2 ಲೋಟ ನೀರು ಕುದ್ದು 1 ಲೋಟದಷ್ಟು ಬರಬೇಕು. ಅಷ್ಟು ನಾವು ಇದನ್ನು ಕುದಿಸಬೇಕು. ಇದು ಚೆನ್ನಾಗಿ ಕುದಿಲಿ, ಅಷ್ಟು ತನಕ ನಾವು ಇದನ್ನು ಹಾಗೆ ಬಿಡುವ. ಹಾಗೆ ನಾವು ಇದನ್ನು ಕುದಿಸುವಾಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಕುದಿಸಬೇಕು. ಆವಾಗ ಚೆನ್ನಾಗಿ ಕುದಿಯುತ್ತೆ. ಹಾಗೆಯೇ ಈ ಜೀರಿಗೆಯಲ್ಲಿ, ಲವಂಗ, ಚಕ್ಕೆಯಲ್ಲಿರುವಂಥ ಅಂಶಗಳು ನೀರು ಹೀರ್ಕೊಳ್ಳಿಕ್ಕೆ ಬಹಳಷ್ಟು ಸಹಾಯವಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ನಮ್ಮ ಕಷಾಯ ರೆಡಿ ಆಗ್ತಾ ಇದೆ. ಅದು ಕುದ್ದು ರೆಡಿ ಆಗುವಾಗ ನಾವು ಈ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ಹೇಳಿ ನೋಡೋಣ. ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತೆ. ಜೀರಿಗೆ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸಿ ನಾವು ತಿಂದಂಥ ಆಹಾರ ಸರಾಗವಾಗಿ ಜೀರ್ಣವಾಗಲಿಕ್ಕೆ ಸಹಾಯ ಮಾಡುತ್ತೆ. ಲವಂಗ ಮತ್ತು ದಾಲ್ಚಿನ್ನಿ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಹಾಗೆಯೇ ಅಜೀರ್ಣದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಹಾಯವಾಗುತ್ತೆ. ಈ ಒಂದು ಕಷಾಯವು ದೇಹದ ಚಯಾಪಚಯ ಕ್ರಿಯೆಯನ್ನು ಚುರುಕುಗೊಳಿಸುತ್ತೆ. ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಕರಗಿ, ಜೊತೆಗೆ ದೇಹದ ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಒಂದು ಕಷಾಯ ಮಧುಮೇಹಿಗಳಿಗೆ ಉತ್ತಮ ಅಂತ ಹೇಳ್ಬೋದು. ದೇಹದಲ್ಲಿರುವಂತಹ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಿ ರಕ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಶುಗರ್ನ ಮಟ್ಟ ಏರಿಕೆಯಾಗೋದನ್ನು ತಡೆಯುತ್ತೆ. ಇದು ಮಧುಮೇಹಿಗಳಿಗೆ ಒಂದು ಉತ್ತಮವಾದ ಮನೆಮದ್ದಾಗಿ ಪರಿಣಮಿಸುತ್ತೆ. ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಲವಂಗ ಮತ್ತು ದಾಲ್ಚಿನ್ನಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಶೀತ, ಕೆಮ್ಮು, ಕಫಗಳಿಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕಾಡುವಂತಹ ಸಾಮಾನ್ಯ ನೆಗಡಿ, ಶೀತ, ಸೈನಸ್ ಅಂತ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಲವಂಗ ಮತ್ತು ದಾಲ್ಚಿನ್ನಿಯಲ್ಲಿ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ. ಇದು ಕೀಲು ನೋವು, ಮಾಂಸಖಂಡಗಳ ನೋವು ಮತ್ತು ಹೆಂಗಸರಿಗೆ ಮುಟ್ಟಿನ ಸಮಯದಲ್ಲಿ ಕಾಡುವಂಥ ಹೊಟ್ಟೆ ನೋವನ್ನು ಉಪಶಮನ ಮಾಡುವಂಥ ಶಕ್ತಿ ಈ ಒಂದು ಕಷಾಯಕ್ಕಿದೆ. ಈ 3 ಪದಾರ್ಥಗಳ ಮಿಶ್ರಣದಿಂದ ತಯಾರಾದಂಥ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಕಿಡ್ನಿ ಮತ್ತು ಲಿವರ್ನಲ್ಲಿ ಸಂಗ್ರಹವಾಗುವಂಥ ವಿಷಕಾರಿ ಅಂಶಗಳನ್ನು ಮೂತ್ರದ ಮೂಲಕ ಹೊರ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಲವಂಗದಲ್ಲಿರುವಂತಹ ಆ್ಯಂಟಿ ಮೈಕ್ರೋಬಿಯಲ್ ಅಂಶ ನಮ್ಮ ದೇಹದ ರಕ್ತವನ್ನು ಶುದ್ಧಿ ಮಾಡುತ್ತೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ, ಜೊತೆಗೆ ನಮ್ಮ ಮುಖದ ಮೇಲಿರುವಂತಹ ಮೊಡವೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಜೀರಿಗೆಯು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ನಿಯಂತ್ರಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ದಾಲ್ಚಿನ್ನಿಯು ರಕ್ತನಾಳಗಳನ್ನು ಸಡಿಲಗೊಳಿಸಿ
ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಜೊತೆಗೆ ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಈ ಕಷಾಯದ ಸುವಾಸನೆ ಮತ್ತು ಇದರಲ್ಲಿರುವಂತಹ ಆಯುರ್ವೇದ ಗುಣಗಳು ನಮ್ಮ ನರವನ್ನು ಶಾಂತಗೊಳಿಸುತ್ತೆ. ಇದು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ನಾವು ದಿನವಿಡೀ ಎನರ್ಜಿಯಿಂದ ಉತ್ಸಾಹದಿಂದ ಇರಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಈ ಒಂದು ಕಷಾಯವನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಆ್ಯಕ್ಟಿವಿಟಿಯನ್ನು ಹೆಚ್ಚಿಸಿ ನಮ್ಮ ದೇಹಕ್ಕೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಅಥವಾ ವೈರಸ್ಗಳ ಸೋಂಕು ಬಾರದಿದ್ದ ಹಾಗೆ ತಡಿಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಬೇಕು. ನಾನು ಇನ್ನೂ ಚೆನ್ನಾಗಿ ಕುದೀಲಿ ಅಂತ ಹೇಳಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಹೈ ಮಾಡಿದೆ. ತುಂಬ ಅಲ್ಲ, ಸ್ವಲ್ಪ ಹೈ ಮಾಡಿದ್ದೀನಿ. ಆಗ ತುಂಬ ಚೆನ್ನಾಗಿ ಕುದಿಯುತ್ತೆ. ನಮಗೆ ಬೇಕಾಗಿರುವಂಥ 1 ಗ್ಲಾಸ್ ಕಷಾಯ ಸಿಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕುದೀತಾ ಉಂಟು. ನೀರು ಸಹ ಕಮ್ಮಿ ಆಗಿದೆ. ನಮಗೆ ಇಷ್ಟ ಆದರೆ ಸಾಕು. ಇದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇವಾಗ ನಾವು ಈ ಕಷಾಯವನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಿಮಗೆ ಫಿಲ್ಟ್ರ್ ಮಾಡದಿದ್ರೂ ಆಗುತ್ತೆ, ಫಿಲ್ಟ್ರ್ ಮಾಡಿದ್ರೂ ಆಗುತ್ತೆ. ನೀವೊಂದು ವೇಳೆ ಫಿಲ್ಟ್ರ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಆ ದಾಲ್ಚಿನ್ನಿ ಮತ್ತು ಲವಂಗವನ್ನು ಎಸಿರಿ. ಹಾಗೆಯೇ ಈ ಜೀರಿಗೆಯನ್ನು ನೀವು ಇದ್ರ ಜೊತೆ ಹಾಕಿ ಕುಡಿಬೋದು. ಸ್ನೇಹಿತರೆ ನೋಡಿ, ಕಷಾಯ ರೆಡಿಯಾಗಿದೆ. ನಾವು ಯಾವುದೇ ಒಂದು ಕಷಾಯವನ್ನು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅದೇ ರೀತಿ ಈ ಕಷಾಯವನ್ನು ಕೂಡ ಹಾಗೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ಕುಡಿಲೇಬೇಕು. ಕಷಾಯ ತುಂಬ ಚೆನ್ನಾಗಾಗಿದೆ. ಆದರೆ ರುಚಿ ಇದೆ ಅಂತ ಹೇಳಿ ನಾವು ಯಥೇಚ್ಛವಾಗಿ ಇದನ್ನು ಕುಡಿಯುವ ಹಾಗಿಲ್ಲ. ಈ ಕಷಾಯವನ್ನು ಯಾರು ಕುಡಿಬಾರ್ದು? ಮುಖ್ಯವಾಗಿ ಗರ್ಭಿಣಿಯರು. ಒಂದು ವೇಳೆ ಗರ್ಭಿಣಿಯರು ಈ ಕಷಾಯವನ್ನು ಕುಡಿಯೋ ಮುಂಚೆ ತಮ್ಮ ವೈದ್ಯರ ಸಲಹೆಯನ್ನು ಪಡೆದು ಕುಡಿಯೋದು ಉತ್ತಮ. ಎರಡನೇದಾಗಿ ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಇನ್ನು ನೀವು ಮಿತವಾಗಿ ಸೇವನೆ ಮಾಡಬೇಕಾಗತ್ತೆ. ಯಥೇಚ್ಛವಾಗಿ ಸೇವನೆ ಮಾಡಿದ್ರೆ ಇದು ನಮ್ಮ ದೇಹಕ್ಕೆ ಬಾಧಕಗಳನ್ನು ನೀಡುವಂತಹ ಪ್ರಮೇಯಗಳು ಬಹಳಷ್ಟಿವೆ. ಇನ್ನು ನಿಮ್ಗೆ ಯಾರಿಗಾದರೂ ಹೊಟ್ಟೆಯ ಸಮಸ್ಯೆ ಇದ್ದರೆ ಅಂಥವರು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಈ ಒಂದು ಕಷಾಯವನ್ನು ಕುಡಿಯಿರಿ. ಸ್ನೇಹಿತರೆ, ಇದು ತುಂಬ ಸುಲಭವಾಗಿ ನಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಕೈಗೆಟುಕುವಂತಹ ಮಸಾಲೆ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಯಾರಾದಂಥ ಒಂದು ಕಷಾಯ. ಈ ಕಷಾಯ ನಾವು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ಯಾರು ಕುಡಿಬಾರ್ದು ಅನ್ನೋದು ಕೂಡ ನಿಮಗೆ ನಾನು ಮಾಹಿತಿ ನೀಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.